ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇನು ಟ್ರಯಲ್ ಹಿಡ್ಕೊಂಬಂದಿದ್ದೀರಾ ಅಂತ ಅಂದ್ಕೋಬೇಡಿ, ನೀವು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೋತಾ ಇದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ನಿಮಗೆ ಟ್ರಯಲೆಲ್ಲ ಸೆಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ಕೋಕೋನಟ್ ಆಯಿಲು, ಆಲಿವ್ ಆಯಿಲು, ಅಲೋವೆರಾ ಜೆಲ್ಲು, ಹಾಗೆಯೇ ವಿಟಮಿನ್ ಇ ಆಯಿಲು, ಮತ್ತು ವೀಳ್ಯದೆಲೆ, ಮತ್ತು ಕರಿಬೇವು, ಮತ್ತು ಅಗಸೆ ಬೀಜ, ಮತ್ತು ಈರುಳ್ಳಿ, ಹಾಗೆ ಕೊಲಂಜಿ, ಸಾಸಿವೆ ಮತ್ತು ಕರಿ ಎಳ್ಳು. ಈಗ ಇದನ್ನೆಲ್ಲ ಒಂದು ಕಡಾಯಿ ಇಟ್ಟಿದ್ದೀನಿ. ಇದರಲ್ಲಿ ಕೊಬ್ಬರಿ ಎಣ್ಣೆನ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ಆಯಿಲೆಲ್ಲ ಇದರಲ್ಲಿ ಹಾಕಿದ್ದೀನಿ. ಇದೇನಿಲ್ಲ ಅಂದರೂ ನನಗೊಂದು 20 ಡೇಸ್ ಅಂತೂ ಆಗುತ್ತೆ, ನನಗೆ ನನ್ನ ಮಗನಿಗೆ. ಸೊ ಇದನ್ನು ನಾನು ಇವಾಗ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇವಾಗ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಆಲಿವ್ ಆಯಿಲ್ನ ಒಂದು 5 ಸ್ಪೂನಷ್ಟು ಹಾಕಿದ್ದೀನಿ. ಆಲಿವ್ ಆಯಿಲ್ ಹಾಕೋದ್ರಿಂದ ಏರ್ ಫಾಲ್ ಆಗೋದಿಲ್ಲ. ಮತ್ತು ಹಾಗೆಯೇ ಈಗ ವಿಟಮಿನ್ ಇ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಕೂಡ ವಿಟಮಿನ್ ಇ ಇರೋದ್ರಿಂದ ಏರ್ ಫಾಲ್ ಆಗೋದಿಲ್ಲ. ಅಲೋವೆರಾ ಜೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರ್ಯಾಗ್ರೆನ್ಸು, ಅದಕ್ಕೋಸ್ಕರ ಮತ್ತು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ಲು ಅಲೋವೆರಾ ಸಿಗಲಿಲ್ಲ, ಸೊ ಹಾಗಾಗಿ ಈಗ ಮೆಡಿಕಲ್ ಶಾಪಲ್ಲಿ ಸಿಕ್ಕಿರೋದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಅಲೋವೆರಾ. ಹಾಗೆ ವೀಳ್ಯದೆಲೆ, ಈರುಳ್ಳಿ ಕಟ್ ಮಾಡಿರೋದು, ಕರಿಬೇವು. ಈಗ ವೀಳ್ಯದೆಲೆ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಈಗ ಸಾಸಿವೆ ಮತ್ತು ಕರಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹೀಗೆ ಮೇಲೆ ಹಾಕ್ತಿದ್ದೀರಾ ಏನಾಗಲ್ವಾ ಅಂತ ಅಂದ್ಕೋಬೇಡಿ. ಕೊಲಂಜಿ ಏನಾಗೋದಿಲ್ಲ, ಒಂದ್ರ ಮೇಲೆ ಒಂದು ಹಾಕಿದ್ರೂ ಕೂಡ. ಅಗಸೆ ಬೀಜ, ಇದೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ನೋಡಿದ್ರಲ್ಲ, ಈಗ ಇದನ್ನು ಸಿಮ್ಮಲ್ಲಿ ನಾನು ಕುದಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಆದರೆ ನೀವೇನಾದರೂ ಕೆಲಸ ಮಾಡ್ತಾ ಇದನ್ನು ಮಾಡ್ಕೋಬೋದು. ಸೊ ನೋಡಿ, ಇದು ಸ್ವಲ್ಪ ಕುದಿಯೋಕ್ಕೆ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಸಿಮ್ಮಲ್ಲಿ ಇಟ್ಟಿರ್ತೀವಲ್ವ ಸ್ಟವ್ನ, ಅದಕ್ಕೋಸ್ಕರ. ನೋಡಿ, ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಅಗಸೆ ಬೀಜ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಜೆಲ್ಲಿ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ನೋಡಿ, ನೊರೆ ಎಲ್ಲ ಬರ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು. ಒಂದು 10 to 15 ಮಿನಿಟ್ಸ್ ಕುದ್ರೆ ಚೆನ್ನಾಗಿ ಕರಿಬೇವಿಂದು, ಈರುಳ್ಳಿದು, ವೀಳ್ಯದೆಲೆದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ. ಹಸಿ ಇರುತ್ತಲ್ವ ಅದು. ಹಾಗಾಗಿ ಈರುಳ್ಳಿ ಮತ್ತು ಕರಿಬೇವು ಎಷ್ಟು ನಾವು ಏರ್ಸಿಗೆ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಇವನ್ ನಾನು ಈರುಳ್ಳಿ ಪ್ಯಾಕ್ ಮಿಕ್ಸಿ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡ್ತೀನಿ. ಇವನ್ ಕರಿಬೇವಿಂದ ಆಗಿರ್ಬೋದು ಅಥವಾ ಹೆಸ್ರು ಕಾಳ್ದಾಗಿರ್ಬೋದು, ಇದನ್ನೆಲ್ಲ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಈಗ ನಾನು ಅದು ಕುದ್ದಿದ್ದಾಯಿತು. ಹಾಗೆ ಇವಾಗ ಹಾಲಲ್ಲಿ ಫ್ಯಾನಿನ ಗಾಳಿಗೆ ಇದನ್ನ ಆರಿಸ್ಕೊಂಡೆ, ಯಾಕೆಂದರೆ ಗ್ಲಾಸ್ ಬೌಲಲ್ಲಿ ಹಾಕಿದರೆ ಒಡೆದೋಗುತ್ತೆ. ನೋಡಿ, ಸ್ಟ್ರೈನರಲ್ಲಿ ಹಾಕಿ ಶೋಧಿಸ್ಕೊತಾ ಇದ್ದೀನಿ. ಕಲರೇ ಚೇಂಜ್ ಆಗಿದೆ ಅಲ್ವಾ? ಯಾಕೆಂದರೆ ಈರುಳ್ಳಿ ಮತ್ತು ಕರಿಬೇವು, ವೀಳ್ಯದೆಲೆ ಹಾಕಿರ್ತೀವಲ್ಲ, ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೋಬೇಕು. ಈ ಉಳಿದಿರೋದು ಏನು ಮಾಡ್ತೀರಾ ಅಂತ ಕೆಲವರು ಅಂದ್ಕೋಬೋದು. ಇದನ್ನು ಏರ್ ಪ್ಯಾಕ್ ಆಗಿ ನಾನು ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ. ನೋಡಿ, ಇಷ್ಟು ಬೌಲಲ್ಲಿ ಬಂದಿದೆ. 15 ಮಿನಿಟ್ಸ್ ಕುದ್ರೆ ಸಾಕು. ಜಾಸ್ತಿ ಕುದಿಸಿದ್ರೆ ಏನಾಗುತ್ತೆ, ಅದು ಅಷ್ಟು ಈಗ ಆಯಿಲ್ ಪ್ರಿಪೇರ್ ಮಾಡುವಾಗ ಅವರು ಕೂಡ ಚೆನ್ನಾಗಿ ಕುದಿಸಿರ್ತಾರೆ. ಇಲ್ಲಿ ನಾವು ಅತಿ ಬಾಯ್ಲ್ ಮಾಡಿದ್ರೆ ಕನ್ಸಿಸ್ಟೆನ್ಸಿ ಅದರಲ್ಲಿ ಯಾವುದೇ ರೀತಿ ಏನೋ ಸತ್ವ ಅಂತ ಏನು ಹೇಳ್ತೀವಲ್ಲ, ಅದು ಇರೋದೇ ಇಲ್ಲ. ಅದಕ್ಕೋಸ್ಕರ 15 ಮಿನಿಟ್ಸ್ ಆದರೆ ಸಾಕು. ಇವಾಗ ಇದನ್ನ ಬಾಟಲ್ಗೆ ಹಾಕ್ತಾಯಿದ್ದೀನಿ. ಈ ಬಾಟಲ್ನ ನಾನು ಒಂದು 20 ಮಿನಿಟ್ಸ್ ಆಗುತ್ತೆ ನನಗೆ, ನನ್ನ ಮಗನಿಗೆ ಕೂಡ. ನಮ್ಮ ಮನೆಯವ್ರೇನು ಯೂಸ್ ಮಾಡಲ್ಲ, ನಾವಿಬ್ಬರೇ. ಸೊ ಹಾಗಾಗಿ ನಮ್ಮಿಬ್ಬರಿಗೂ ಆಗುತ್ತೆ 20 ಡೇಸು ಅಥವಾ 10 ಡೇಸು ಆದ್ರೂ ಹಾಕ್ಬೋದು. ನಾನು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತೀನಿ, ಅವನಿಗೂ ಕೂಡ 2 ಟೈಮ್ಸ್ ಅಷ್ಟೇ. ಯಾಕೆ ಅನ್ನೋದಾದರೆ, ಆದಷ್ಟು ನೀವು ಏರ್ ವಾಶ್ ಮಾಡ್ತೀರಾ ಅಂದರೆ 1 ಡೇ ಬಿಫೋರ್ ನೀವು ಆಯಿಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಏರ್ ವಾಶ್ ಮಾಡೋದ್ರಿಂದ ಜಾಸ್ತಿ ಏರು ಫಾಲ್ ಆಗೋಲ್ಲ. ಹಾಗಾಗಿ ಇವತ್ತಿನಂತೆ ನೀವು ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾಳೆ ಅಂತ ಏರ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಏರು ಕೂಡ. ಮತ್ತು
ಏರ್ ಫಾಲ್ ಜಾಸ್ತಿ ಆಗೋದಿಲ್ಲ. ಆವತ್ತು ಏರ್ ವಾಶ್ ಮಾಡಿದ ದಿನ ಫುಲ್ ಡೇ ಅದನ್ನ ಡ್ರೈ ಆಗೇ ಬಿಡಬೇಕು. ಕೆಲವರೆಲ್ಲ ಆವತ್ತಿನ ದಿನವೇ ಆಯಿಲ್ ಅಪ್ಲೈ ಮಾಡಿಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಒನ್ ಡೇ ಫುಲ್ ಡೇ ಅದು ಏರೆಲ್ಲ ಡ್ರೈ ಆಗಬೇಕು. ಆ ಥರ ನೋಡ್ಕೊಳ್ಳಿ. ಇವಾಗ ನೋಡಿ ಇದೆಲ್ಲ ಹಾಕಿ ಬಾಟ್ಲಲ್ಲಿ ಹಾಕಿಟ್ಟಿರ್ತೀನಿ. ಇದನ್ನು ಫ್ರೀಝರಲ್ಲಾದರೂ ಇಟ್ಕೊಬೋದು ಅಥವಾ ಹೊರಗಡೆ ಆದರೂ ಇಟ್ಕೊಬೋದು, ಪ್ಲಾಸ್ಟಿಕಲ್ಲಾದರೂ ಇಟ್ಕೊಬೋದು. ಬಟ್ ನಾನು ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಹೇಳಬೇಕಂದ್ರೆ ಇವಾಗ ನಾನು ಇದನ್ನ ಅಪ್ಲೈ ಮಾಡೋದಕ್ಕೆ ಅಂತ ಬೌಲಲ್ಲಿದೆ, ಅದನ್ನು ಸಾಕಾಗುತ್ತೆ. ಸೊ ಇದನ್ನು ಇವಾಗ ಎತ್ತಿಟ್ಬಿಟ್ಟು ನಾನೀಗ ಏರ್ಗೆ ಅಪ್ಲೈ ಮಾಡ್ಕೋತೀನಿ ಆಯಿಲು. ವೀಕ್ಲಿ 2 ಟೈಮ್ಸ್ ಅಂತ ಕಂಪಲ್ಸರಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ಮಾಡಿದರೂ ಒಳ್ಳೆಯದೇ. ಕೆಲವರು ಆಯಿಲ್ ಅಪ್ಲೈನೇ ಮಾಡಲ್ಲ, ಹಾಗಾಗಿ ಕಣ್ಣುರಿ ಬರೋದು, ತಲೆನೋವು ಬರೋದು ಇದೆಲ್ಲ ಆಗ್ತಾಯಿರುತ್ತೆ. ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ಆಯಿಲ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಕಣ್ಣುರಿ ಬರೋದಾಗಿರ್ಬೋದು ಅಥವಾ ತಲೆನೋವು ಬರೋದು ಎಲ್ಲ ಕಡಿಮೆ ಆಗುತ್ತೆ. ಯಾವುದೇ ಆಗಲಿ ಹಿಂದಿನ ಕಾಲದಲ್ಲಿ ಮಾಡಿರೋದೇ ಬೆಟರು. ನಾವೇನೇ ಮಾಡ್ರನೈಸ್ ಆಗಿದ್ದೀವಿ ಅಂದರೂ ಕೂಡ ಇದನ್ನು ಫಾಲೋ ಮಾಡೋದೇ ಬೆಸ್ಟು. ಹಾಗಾಗಿ ಅದು ನನಗೆ ಮೊದಲಿಂದನೂ ಅಭ್ಯಾಸ. ನಾನು ಯಾವಾಗಲೂ ಆಯಿಲ್ ಅಪ್ಲೈ ಮಾಡ್ತಿರ್ತೀನಿ. ಕೆಲವರೆಲ್ಲ ಅನ್ಕೋತಿರ್ತಾರೆ ಯಾವಾಗಲೂ ಆಯಿಲ್ ಮೆತ್ಕೋತೀಯಾ ಅಂತ. ಬಟ್ ನನಗದು ಇಲ್ಲ ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ನನ್ನ ಹೇರ್ ಡ್ರೈ ಆಗೋವರೆಗೂ ಬಿಡೋದಿಲ್ಲ. ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಷ್ಟೇ ಯಾವಾಗಲೂ ನನ್ನ ಆ ಥರ ಬಿಡೋದು. ಈಗ 2 ಭಾಗ ಮಾಡಿಬಿಟ್ಟು ನಾನು ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಕೆಲವ್ರು ಏನು ಮಾಡ್ತಾರೆ, ಸ್ಕ್ಯಾಲ್ಪಿಗೆ ಅಷ್ಟೇ ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ ಆಯಿಲು. ಸ್ಕ್ಯಾಲ್ಪಿಗೆ ಅಷ್ಟೇ ಅಲ್ಲ, ಹೇರ್ಸಿಗೂ ಕೂಡ ಅಪ್ಲೈ ಮಾಡ್ಕೋಬೇಕು. ರೂಟ್ಸ್ ಎಷ್ಟು ಇಂಪಾರ್ಟೆಂಟು, ಹೇರ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ರೂಟ್ಸು ಮತ್ತು ಹೇರ್ಸಿಗೆ ಕೂಡ ಅಪ್ಲೈ ಮಾಡಿ. ಹಾಗೆ ಒಂದೊಂದು ಸೈಡ್ ಅಪ್ಲೈ ಮಾಡಿದ್ಮೇಲೆ ಮಸಾಜ್ ಮಾಡ್ಕೊಳ್ಳಿ. ಬೇರೆ ಯಾರ ಅವಶ್ಯಕತೆಯೂ ಇರಲ್ಲ, ನಮಗೆ ನಾವೇ ಮಾಡ್ಕೋಬೋದು. ನಾನು ಯಾವಾಗಲೂ ಇದೇ ಮೆಥಡಲ್ಲೇ ಮಾಡ್ಕೋತೀನಿ. ನಾನು ಇಯರ್ಲಿ 2 ಟೈಮ್ಸ್ ಒಂದೊಂದು ಸಲ ಹೇರ್ ಕಟ್ ಮಾಡಿಸ್ತಾ ಇರ್ತೀನಲ್ವ, ಆದರೂ ನಂದು ಹೇರ್ಸು ಬೇಗ ಫಾಸ್ಟಾಗಿ ಗ್ರೋ ಆಗುತ್ತೆ. ಯಾಕಂದರೆ ನಾನು ಸ್ವಲ್ಪ ಫಾಲೋ ಮಾಡೋದ್ರಿಂದ ಯಾವುದೇ ಆಗಲಿ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಆ ಥರ ಇರುತ್ತೆ. ಅದಕ್ಕೋಸ್ಕರ ನೋಡಿ 2 ಸೈಡು ಮಸಾಜ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಅಷ್ಟು ಕೂದಲೆಲ್ಲ ಬ್ಯಾಕ್ ಸೈಡ್ ಈ ಥರ ಹಾಕ್ಕೊಂಡು ಸ್ಕ್ಯಾಲ್ಪಿಗೆಲ್ಲ ಚೆನ್ನಾಗಿ ಮಸಾಜ್ ಕೊಟ್ಟು ಮತ್ತು ಎಲ್ಲ ಕಡೆ ಹೇರ್ಸ್ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಮಸಾಜ್ ಆಗುತ್ತೆ ಮತ್ತು ಹೇರ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಎಲ್ಲರೂ ಅಂತಿರ್ತಾರೆ 2 ಸಲ 3 ಸಲ ಮಾಡಿಸ್ತೀಯಾ, ಅಷ್ಟು ಬೇಗ ಬರ್ತವೆ ನಿನ್ನ ಹೇರ್ಸು ಅಂತ. ಸೊ ಅದು ಗ್ರೋ ಆಗ್ತಾನೆ ಇರುತ್ತೆ. ಬಟ್ ಅದೇನೋ ಈ ಥರ ಎಲ್ಲ ನಾನು ಮಾಡೋದ್ರಿಂದನೇ ಅನಿಸುತ್ತೆ ಒಂದೊಂದು ಸಲ. ಆ್ಯಕ್ಚುಲಿ ನಾನು ಏರ್ ವಾಶ್ ಮಾಡಿ ತಿರುಗಿ ದಿನ ಮತ್ತೆ ಆಯಿಲ್ ಅಪ್ಲೈ ಮಾಡ್ತಿರ್ತೀನಲ್ಲ, ಆವಾಗ ನಾನು ಹಿಂದಿನ ಕಾಲದಲ್ಲೆಲ್ಲ ಹೇಳೋರು ಬೆಂಜನ್ ಸ್ನಾನ ಅಂತ ಆಯಿಲ್ ಅಪ್ಲೈ ಮಾಡಿ ಮತ್ತು ನೀರು ಹಾಕ್ಕೊಳ್ಳೋದು. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಎಣ್ಣೆ ಹಿಡಿಯುತ್ತಂತೆ ಸ್ಕ್ಯಾಲ್ಪಿಗೆಲ್ಲ. ಹಾಗಾಗಿ ಆ ಥರ ಎಲ್ಲ ಮಾಡೋರು ಹಿಂದಿನ ಕಾಲದವರು. ಅದನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ. ಇವಾಗೆಲ್ಲ ನಾನು ನೀಟಾಗಿ ಕಟ್ಟಿ ಹಿಂದೆ ಹಾಕಿದ್ದೀನಿ. ಯಾಕೆಂದರೆ ಆಯಿಲ್ ಅಪ್ಲೈ ಮಾಡಿದಾಗ ಒಂಥರ ಅನ್ನಿಸ್ತಿರುತ್ತಲ್ವ, ಅದಕ್ಕೋಸ್ಕರ. ಅದು ಕೈಯಲ್ಲೆಲ್ಲ ಇತ್ತಲ್ಲ, ಹಾಗೆ ಕೈಗೆಲ್ಲ ಸ್ವಲ್ಪ ಹಚ್ಕೊಂಡೆ. ಬಟ್ ಏನು ಮಾಡೋದು, ಹೇರ್ ಬೇಗ ಗ್ರೋ ಆಗಿಬಿಡುತ್ತೆ. ಹೆಂಗಿದ್ರೂ ವ್ಯಾಕ್ಸ್ ಮಾಡ್ತಿರ್ತೀವಲ್ವ ಅಂತೇಳಿ ಹಚ್ಕೋತಿರ್ತೀನಿ ನಾನು. ಬಟ್ ಮತ್ತು ಸ್ಕಿನ್ ಸ್ಮೂತ್ ಇರುತ್ತೆ, ಅದಕ್ಕೋಸ್ಕರ ಫೇಸ್ಗೆಲ್ಲ ನಾನು ಮಸಾಜ್ ಮಾಡ್ಕೋತಿರ್ತೀನಿ ಆಯಿಲಿಂದ. ಥ್ಯಾಂಕ್ ಯು ಸೋ ಮಚ್.